ಗೋವಿಂದಾನು ಗೋವಿಂದ. ಶ್ರೀ ಮಹಿಷಮರ್ದಿನಿ ಅಮ್ಮನವರ ಪಾದಾರಂದಕ್ಕೆ ಗೋವಿಂದಾನು ಗೋವಿಂದ. ಗೋವಿಂದಾನು ಗೋವಿಂದ. ಗೋವಿಂದಾನು ಗೋವಿಂದ. ജാകട്ടെ മുമ്പ് പോട്ടുപ്പാ. ಶಂಕರನಾರಾಯಣ ಭಕ್ತರೆಲ್ಲ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇಲ್ಲಿ ಸೇರಿಕೊಂಡಿದ್ದೇವೆ. ಅಲ್ಲಿಯ ಈಗಾಗಲೇ ಅಲ್ಲಿಯ ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಅದೇ ರೀತಿ ಶ್ರೀ ಸನ್ನಿಧಿಗೆ ವಿಶೇಷವಾಗಿ ಇಂದು ಶಿಲೆಗಳೆಲ್ಲ ನಮ್ಮ ಮುಂದೆ ಅಂದಿಸಿದ್ದಾರೆ. ಸನ್ನಿಧಿಯ ಭಕ್ತರಾದ ನಾವೆಲ್ಲರೂ ಸೇರಿಕೊಂಡು ಈ ಶಿಲೆಗೆ ಪೂಜೆಯ ಮೂಲಕ ಶ್ರೀ ಸನ್ನಿಧಿಗೆ ಸೇರುವಲ್ಲಿ ತನಕ ಶ್ರೀದೇವರ ಅನುಗ್ರಹವನ್ನು ಬೇಡಿಕೊಂಡು ಯಾವ ರೀತಿಯಲ್ಲಿಯ ಕೆಲಸ ಕಾರ್ಯಗಳು ನಡೀತಾ ಇದೆಯೋ ಅತಿ ಶೀಘ್ರದಲ್ಲಿ ಅಲ್ಲಿಯ ಗರ್ಭಗುಡಿಯ ಹಾಗೂ ಗೋಪುರಗಳ ಕಾರ್ಯಗಳೆಲ್ಲ ಶೀಘ್ರದಲ್ಲೇ ನಡೆಯುವಂತೆ ಶ್ರೀದೇವರು ಎಲ್ಲ ರೀತಿಯ ಅನುಗ್ರಹಗಳನ್ನಿತ್ತು. ಅದೇ ರೀತಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂತೆ ಶಕ್ತಿ ಭಕ್ತಿಗಳನ್ನು ಶ್ರದ್ಧೆಗಳನ್ನು ಬೇಕಾದಂತಹ ಸಾಮರ್ಥ್ಯಗಳನ್ನು ಶ್ರೀದೇವರು ನೀಡಿ ಅಲ್ಲಿ ಶ್ರೀದೇವರು ನೆಲೆಯಾಗಿ ಭಕ್ತರಾದ ನಮಗೆಲ್ಲರಿಗೂ ಇಷ್ಟಾರ್ಥಗಳನ್ನು ನೀಡಿ ಅಲ್ಲಿ ಮುಂದೆ ಕೂಡ ಸೇವೆಗಳನ್ನು ಮಾಡುವಂತೆ ನಮಗೆಲ್ಲರಿಗೂ ಮಂಗಳವನ್ನು ಮಾಡಲೆಂದು ಭಕ್ತರಿಂದ ಮಾಡೋ ಪ್ರಾರ್ಥನೆ. ಮಹಾಭಕ್ತ
ಪ್ರಾರ್ಥನೆ ಮಾಡಿಕೊಳ್ಳ ನಮ್ಮ ಶಂಕರನಾರಾಯಣ ದೇವರ ಜೀರ್ಣೋದ್ಧಾರ ಅಂಗವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಭಕ್ತಿಯಲ್ಲಿ ನೆರವೇರಿಸಿಕೊಳ್ತಾ ಇದ್ದೇವೆ. ಅದರ ಮಧ್ಯಕಾಲಘಟ್ಟದಲ್ಲಿ ನಮ್ಮದು ಸಮೇತ ಸಣ್ಣ ಮಟ್ಟಿನ ಸೇವೆ ಈ ಬೃಹತ್ ಕಾರ್ಯದಲ್ಲಿ ಒದಗಿ ಬರಬೇಕೆನ್ನುವಂಥ ದೃಷ್ಟಿಯಲ್ಲಿ ಇರಿಸಿಕೊಂಡು ಅದಕ್ಕೆ ಪೂರಕವಾಗಿ ನಮಗೆ ತುಂಬ ಕೊಡುವಂಥ ಮನಸ್ಸುಗಳಿದ್ದರೂ ಆರ್ಥಿಕವಾಗಿರುವಂಥ ಪರಿಸ್ಥಿತಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡಲಿಕ್ಕೆ ನಮಗೆ ಶಕ್ತಿ ಉಂಟು ಆ ಶಕ್ತಿಗೆ ಅನುಸರಿಸಿಕೊಂಡು ಕಿಂಚಿತವಾಗಿರುವಂಥ ದ್ರವ್ಯವನ್ನು ಆ ಶಂಕರನಾರಾಯಣ ದೇವರ ಸನ್ನಿಧಿಗೆ ನಾವು ಭಕ್ತಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಕೊಡುವಂಥ ಈ ಸಣ್ಣ ಸೇವೆಯನ್ನು ಆ ಶಂಕರನಾರಾಯಣ ದೇವರು ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಆ ದೇವರ ಪೂರ್ಣ ಅನುಗ್ರಹ ಪ್ರಸಾದ ನಿಮ್ಮೆಲ್ಲ ಸಹಕುಟುಂಬಸ್ಥರ ಮೇಲೆ ಒದಗಿ ಬರಬೇಕು. ಸುಬ್ಬ ಪಾಟಾಳಿ ಮತ್ತು ಎಲ್ಲ ಕುಟುಂಬಸ್ಥರಿಗೆ ಆ ಶಂಕರನಾರಾಯಣ ದೇವರ ಪೂರ್ಣ ಅನುಗ್ರಹ ಒದಗಿ ಬಂದು ನಿಮ್ಮೆಲ್ಲರಿಗೂ ಸಮೇತ ಬೇಕಾಗಿರುವಂಥ ಸಕಲ ರೀತಿಯ ಶ್ರೀರಕ್ಷೆಯು, ಒಳ್ಳೆ ರೀತಿಯ ಆರೋಗ್ಯವು, ಒಳ್ಳೆ ರೀತಿಯ ಮನೋನೆಮ್ಮದಿಯನ್ನು ಸಮೇತ ಆ ಶಂಕರನಾರಾಯಣ ದೇವರು ಪರಿಪೂರ್ಣವಾಗಿ ಅನುಗ್ರಹಿಸಿಕೊಡಬೇಕು ಅಂತ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ದ್ರವ್ಯವನ್ನು ಸಮರ್ಪಿಸ್ತಾ ಇದ್ದೇವೆ. ಕಾಯೇನ ವಾಚ ಸಮರ್ಪಯಾಮಿ. ಷಡ್ಭಿಹಿ ಮಾನವ ಚಿತ್ತ ಇಷ್ಟ ಸಪ್ತಮೈಹಿ ದೈವ ಚಿತ್ತಮಂ ಎನ್ನುವಂಥದ್ದು ಶಾಸ್ತ್ರ ನಿರ್ದೇಶ. 6 ಇಂದ್ರಿಯಗಳು ಒಳಪಟ್ಟಂಥ ನಮ್ಮ ಮನಸ್ಸು ಏನು ಚಿಂತಿಸ್ತದೋ ಆ ಚಿಂತಿಸಿದ ಪ್ರಕಾರ ನಮ್ಮ ಕಾರ್ಯ ಹೋಗಬೇಕು ಅಂತಾದರೆ 7ನೇದಾಗಿರುವಂಥ ದೈವಾನುಕೂಲ ಎನ್ನುವಂಥದ್ದು ಆ ಕಾರ್ಯದ ಜೊತೆಯಾಗಿ ಇದ್ದರೆ ಮಾತ್ರ ಎಲ್ಲವೂ ಸಾಂಗವಾಗಿ ನೆರವೇರಿಸಿಕೊಂಡು ಹೋಗಿರುವಂಥ ಸೌಭಾಗ್ಯವನ್ನು ದೇವರು ಒದಗಿಸಿಕೊಡ್ತಾರೆ. ಆ ರೀತಿಯಲ್ಲಿ ಶಂಕರನಾರಾಯಣ ದೇವರ ಅತ್ಯಂತ ವಿಜೃಂಭಣೆಯ ಒಂದು ಕಣ್ಣಿಗೆ ಕಾಣುವಂಥ ಮನಮೋಹಕವಾಗಿರುವಂಥ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಂಡು ಬರಬೇಕು ಅಂತಾದರೆ ಅದಕ್ಕೆ ಯೋಗ್ಯವಾಗಿರುವಂಥ ಶಿಲ್ಪಿಗಳ ಅನ್ವೇಷಣೆಯನ್ನು ಮಾಡಿಕೊಂಡು ಬರಬೇಕಾದ ನಮ್ಮ ಕರ್ತವ್ಯ. ಆ ರೀತಿಯಲ್ಲಿ ನಮ್ಮ ಸಮಿತಿ ವಿಭಾಗದವರು ಅನ್ವೇಷಣೆ ಮಾಡಿಕೊಂಡು ಬರುವಂಥ ಸಮಯದಲ್ಲಿ ವಿಜಯವರ ಶಿಲ್ಪಿಯನ್ನು ನಾವು ದೇವರು ನಮಗೆ ತೋರಿಸಿಕೊಟ್ರು. ಅಂಥ ಒಂದು ಅವರ ಮೂಲಕ ಉತ್ತಮವಾಗಿರುವಂಥ ಭವ್ಯವಾಗಿರುವಂಥ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಂಡು ಬರಬೇಕೆನ್ನುವಂಥ ದೃಷ್ಟಿಯಲ್ಲಿ ಪ್ರಥಮವಾಗಿ ಶಿಲೆಯನ್ನು ಇಲ್ಲಿಗೆ ನಾವು ತಂದಿದ್ದೇವೆ. ಆಗ ಅಲ್ಲಿಂದ ತುಂಬಿಸಿ ಇಲ್ಲಿಗೆ ಬರುವವರೆಗೆ ಅವರ ಪೂರ್ಣ ಜವಾಬ್ದಾರಿ. ಇಲ್ಲಿಗೆ ಮುಟ್ಟಿದ ನಂತರ ಅದು ದೇವರಲ್ಲಿಗೆ ಸಮರ್ಪಣೆ ಆಯಿತು ಅಂತ ಭಾವ. ಆ ಸಮರ್ಪಣೆ ಆಗುವ ಸಮಯದಲ್ಲಿ ನಾವು ಮಂಗಳಾರತಿಯನ್ನು ಮಾಡಿ ಆ ದೇವರ ಪ್ರಸಾದವನ್ನು ಅಲ್ಲಿ ಸ್ಪರ್ಶ ಮಾಡಿದ ಅಲ್ಲಿಗೆ ಅವರ ಜವಾಬ್ದಾರಿ ಅಲ್ಲಿಗೆ ಮುಗಿತು. ಇನ್ನು ನಮ್ಮ ಜವಾಬ್ದಾರಿಯಿಂದ ಮುಂದಿನ ಎಲ್ಲ ಆ ನಿರ್ಮಾಣ ಕಾರ್ಯವನ್ನು ಸಮೇತ ಆ ಶಿಲ್ಪಿಗಳ ನೇತೃತ್ವದಲ್ಲಿ ನಾವು ನಡೆಸಿಕೊಂಡು ಬರುವುದು ಎನ್ನುವಂಥದ್ದು ಸಂಕಲ್ಪಿಸಿದ್ದೇವೆ. ಆ ಎಲ್ಲ ಕಾರ್ಯಕ್ಕೂ ಸಮೇತ ಶಂಕರನಾರಾಯಣ ದೇವರ ವಿಶೇಷವಾಗಿರುವಂಥ ಅನುಗ್ರಹದ ಶ್ರೀರಕ್ಷೆ ಇಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರ ಮೇಲೆ ಸದಾಕಾಲ ಇದ್ದು ಯಾವುದೇ ಇದರಲ್ಲೂ ಸಮೇತ ನಮಗೆ ತೊಂದರೆಗಳು ಸಮೇತ ಗೋಚರವಾಗದೆ ಅತ್ಯಂತ ಸಂತೋಷದಿಂದ ಆ ಉತ್ತಮವಾಗಿರುವಂಥ ಭವನ ನಿರ್ಮಾಣ ಮಾಡಿಕೊಂಡು ಬರಲಿಕ್ಕಿರುವಂಥ ಎಲ್ಲ ಸೌಭಾಗ್ಯವನ್ನು ಆ ಕಲ್ಲನ್ನು ತಂದಿರುವಂಥ ಎಲ್ಲ ಆ ವಿಚಾರದಲ್ಲೂ ಸಮೇತ ಬೇಕಾಗಿರುವಂಥ ಒಳ್ಳೆ ರೀತಿಯ ಅನುಗ್ರಹವು ನಿಮಗೆ ಮುಂದಕ್ಕೂ ಸಮೇತ ಬೇಕಾಗಿರುವಂಥ ಆರೋಗ್ಯವನ್ನು ಸಮೇತ ಆ ಶಂಕರನಾರಾಯಣ ದೇವರು ಪರಿಪೂರ್ಣವಾಗಿ ಅನುಗ್ರಹಿಸಿಕೊಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ಅನುಗ್ರಹ ಪ್ರಸಾದವನ್ನು ನಿಮಗೆ ಅನುಗ್ರಹಿಸ್ತಾ ಇದ್ದೇವೆ.